ಕರ್ನಾಟಕದಿಂದ ಹೊರಗಡೆ ಹೋದಾಗ ಮಾತ್ರ ಬಳಸುವುದಕ್ಕೊಂದು ನಂಬರ್ ಇತ್ತು. ಕರ್ನಾಟಕದ ಗಡಿಯೊಳಗೆ ಬಂದ ತಕ್ಷಣ ಸ್ವಿಚ್ ಆಫ್ ಅದು. ಹೊರಗೆ ಹೋದಾಗ ಮಾತ್ರ ಬಳಸೋದಕ್ಕೆ ಒಂದು ನಂಬರ್ ಇತ್ತು. ಇಂಥವು ಟೋಟಲ್ 4 ನಂಬರ್ಗಳು. ಆ 4 ಫೋನ್ ಸಿಕ್ಕಿದ್ದಾವೆ. ಅವುಗಳ ಪೈಕಿ ಅಟ್ಲೀಸ್ಟ್ 3 ಫೋನ್ಗಳಲ್ಲಿ ಈ ವಾಯ್ಸ್ ಮೆಸೇಜಸ್ಸು, ಆಡಿಯೋ ರೆಕಾರ್ಡಿಂಗ್ಗಳಿದ್ದಾವಂತೆ. ಅವುಗಳನ್ನು ಪೂರ್ತಿಯಾಗಿ ಕೂತ್ಕೊಂಡು ಪರಿಶೀಲನೆ ಮಾಡಬೇಕಿನ್ನು SIT ಅವರು ಕೂತ್ಕೊಂಡು. ಅದರಲ್ಲಿ ಸಿಕ್ಕಿದ್ದಾವೆ ಅನ್ನೋದಂತೂ ನಿಜ. ಅದರಲ್ಲೇನೋ ಒಂದೇನೋ ಸುಮ್ಮನೆ ಆನ್ ಮಾಡಿದಾಗ ಆ ಕಡೆಯಿಂದ ಮಾತಾಡ್ತಾ ಇರೋ ವ್ಯಕ್ತಿಗೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಹೇಳಿರೋದಿದೆ, ನಾನು ಆಡಿಯೋ ರೆಕಾರ್ಡ್ ಮಾಡ್ಕೋತೀನಿ, ನೀವು ಹೇಳೋ ವಿಷಯ ಎಲ್ಲ ಮರೆತು ಬಿಡ್ತಾವೆ, ಆಮೇಲೆ ರೆಕಾರ್ಡ್ಗೆ ಹಾಕ್ಕೊಂಡಿರ್ತೀನಿ, ನೀವು ಮಾತಾಡ್ತಾ ಹೋಗಿ ಅಂತ ಹೇಳಿ ರೆಕಾರ್ಡ್ ಮಾಡುವಂಥದ್ದು. ಗೊತ್ತಿಲ್ಲ, ಅವನಷ್ಟು ಕೇಳಿಸ್ಕೊಂಡ್ರೆ ಅದು ಏನೇನು ವಿಷಯ ಹೊರಗೆ ಬರುತ್ತೋ. ಅದು ಬಿಟ್ಟರು ಒಂದು ರಾಶಿ ಡಾಕ್ಯುಮೆಂಟ್ಗಳು ಸಿಕ್ಕಿದ್ದಾವೆ, ಡೈರಿಗಳು ಸಿಕ್ಕಿದ್ದಾವೆ, ಅದರಲ್ಲಿ ಏನೇನೋ ಬರೆದಿರೋದು. ಕೆಲವು ತಿರು ಹಾಕಿದ್ದಾರೆ ಹಾಗೆ, ಆಮೇಲೆ ಪೇಜ್ ಬೈ ಪೇಜ್ ನೋಡ್ತಾ ಹೋಗ್ತಾರೆ. ಸದ್ಯಕ್ಕೆ ಮಹಜರ್ ಪ್ರಕ್ರಿಯೆ ನಡೀತಾ ಇದೆ. ಮಹಜರ್ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ. ಚಿನ್ನಯ್ಯನೇ ಮುಂದೆ ನಿಂತು ಮಾಡಿಸಿರುವ ಸರ್ಚ್, ಸ್ವತಃ ಮುಂದೆ ನಿಂತು ಮಾಡಿಸಿರುವಂಥ ಸರ್ಚ್. ಈ ಮಧ್ಯದಲ್ಲಿ ದೆಹಲಿ ಯಾತ್ರೆಗಳ ವಿಷಯಗಳು ಹೊರಗೆ ಬರ್ತಾ ಇದೆ. ಈಗ ನೋಡಿ, ಸುಜಾತಾ ಭಟ್ ಕಥೆ ಎಕ್ಕುಟ್ಟೋಯ್ತು ಅಂತಾದಾಗ, ಫ್ಲಾಪ್ ಆಯಿತು ಅಂದಾಗ, ಸುಜಾತಾ ಭಟ್ಗೂ ನಮಗೂ ಸಂಬಂಧನೇ ಇಲ್ಲ, ನಾವು ಸೌಜನ್ಯ ಹೋರಾಟದವರು ಅಂದ್ಬಿಟ್ರು. ಚಿನ್ನಯ್ಯನ ಕಥೆ ಫ್ಲಾಪ್ ಆಯ್ತಲ್ಲ, ಚಿನ್ನಯ್ಯಂಗೂ ನಮಗೂ ಸಂಬಂಧನೇ ಇಲ್ಲ, ನಮ್ಮದೇನಿದ್ರು ಸೌಜನ್ಯ ಹೋರಾಟ ಅಂತ. ಸಂಬಂಧ ಇಲ್ಲ ಅಂದರೆ 2 ವರ್ಷಗಳ ಕಾಲ ಏನು ಅವ್ರ ಜೊತೆಗೆ ಮೊಟ್ಟೆ ಬಿಸ್ನೆಸ್ಸಿನ ಚರ್ಚೆ ಮಾಡ್ತಾಯಿದ್ರಾ ನೀವು? 2 ವರ್ಷಗಳ ಕಾಲ ಕಾಂಟ್ಯಾಕ್ಟ್ನಲ್ಲಿ ಇದ್ದದ್ದೇನು? ಕರ್ಕೊಂಡು ದಿಲ್ಲಿ ತನಕ ಓಡಾಡಿದ್ಯಾಕೆ? ಹೇಳ, ದಿಲ್ಲಿಲಿ ಯಾವ ವಕೀಲರನ್ನ ಮೀಟ್ ಮಾಡಿದ್ರಿ ಅಂತ. 5 ಜನ ಒಟ್ಟೊಟ್ಟಿಗೆ ಅಲ್ವಾ ಫ್ಲೈಟ್ನಲ್ಲಿ ಹೋಗಿದ್ದು? ಅದರಲ್ಲಿ ಜಯಂತ್ ಟಿ ಸಮೇತ 5 ಜನ ಹೋಗಿರಲಿಲ್ವೋ? ಅದೇ ಜಯಂತ್ ಟಿ ಹೇಳೋದೀಗ ಸುಜಾತಾಗೂ ನಮಗೂ ಸಂಬಂಧನೇ ಇಲ್ಲ, ಆಶ್ರಯ ಕೇಳಿಕೊಂಡು ಬಂದಿದ್ದಕ್ಕೆ ಆಶ್ರಯ ಕೊಟ್ಟಿದ್ರು ಮಹೇಶ್ ಶೆಟ್ಟಿ ತಿಮ್ರೋಡಿ ಅಷ್ಟೇ ಅಂತ. ಇದಕ್ಕೆ ಆಶ್ರಯ ಅಂತಾರ?